ಉಮಾಶ್ರೀ ಕನ್ನಡ ತಿಳಿತದಲ್ಲ ನಿನಗ? ಏ ಉಮಾಶ್ರೀ ಸುಮ್ನೆ ಕೂತ್ಕೋ. ಇಲ್ಲಿ ನೀನೇನ್ ಸಿನಿಮಾ ಸ್ಟೈಲಲ್ಲಿ ಯಾಕೆ ಮಾತಾಡ್ತಿ? ಮೆಂಬರ್ ಆಗಿ ಮಾತಾಡು, ಸುಮ್ನೆ ಕೂತ್ಕೋ ಎಂದು ಹೊರಟ್ಟಿಯವರು ಗದರಿಸುವ ಭಾವದಲ್ಲಿ ಮಾತಾಡ್ತಾರೆ. ನೀ ಸಿನಿಮಾ ಸ್ಟೈಲ್ ಯಾಕೆ ಮಾತಾಡ್ತಿ? ಮೆಂಬರ್ ಅಂತ ಮಾತಾಡ, ಸಿನಿಮಾ ಜೊತೆ ಮಾತಾಡ್ತಾರೆ ಅವರು. ರವಿ ಸಿನಿಮಾ ಸಭಾಪತಿಗಳೇ, ಬೇರೆ ಯಾರು ಮಾತಾಡಿದ್ರು ಕೂಡ ಅದು ಬಹಳ ದೊಡ್ಡ ಘನತೆ ಇರುತ್ತಂತ ಒಂದು ಗೌರವ ಇರುತ್ತೆ ಮಾನ್ಯ ಸಭಾಪತಿಗಳೇ. ರವಿ ರವಿ ಹೇಳಿ ಮಾನ್ಯ ಸಭಾಪತಿಗಳ ಗೌರವ ಇರ್ಬೇಕಿಲ್ಲಿ ಸದಸ್ಯರು ನಾವು ಇಲ್ಲ. ಯಾರು ನಾಟಕ ಅಲ್ಲ, ನಿಮ್ಮಷ್ಟು ಸುಳ್ಳು ನಾಟಕ ಪ್ರಪಂಚದಲ್ಲೇ ಇಲ್ಲ. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಾತು ಮಂಥನಕ್ಕೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯರೇ, ವಿಧಾನ ಪರಿಷತ್ತನ್ನ ನಾವೆಲ್ಲರೂ ಚಿಂತಕರ ಚಾವಡಿ ಅಂತ ಕರಿತೇವೆ. ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಆಯ್ಕೆಯಾಗಿ ಬಂದಿರುವಂತಹ ಚಿಂತಕರು, ಕಲಾವಿದರು, ಲೇಖಕರು, ಹೀಗೆ ಬೇರೆ ಬೇರೆ ವಲಯದ ಗಣ್ಯಮಾನ್ಯರು ಪರಿಷತ್ನಲ್ಲಿ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ದನಿ ಎತ್ತಿ ಬಗೆಹರಿಸುವ ನಿಟ್ಟಿನಲ್ಲಿ ಬೆಳಕನ್ನ ಚೆಲ್ತಾರೆ. ಇಂತಹ ಜನಸಾಮಾನ್ಯರ ಆಶೋತ್ತರಗಳಿಗೆ ಚಿಂತಿಸಿ ಸಂವೇದಿಸುವ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿರುವಂತಹ ಮಾಜಿ ಸಚಿವೆ, ಹಿರಿಯ ನಟಿ ಉಮಾಶ್ರೀ ಅವರನ್ನ ಕುರಿತು ಅತ್ಯಂತ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ವಿಧಾನ ಪರಿಷತ್ನ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿಯವರು ಆಡಿದ ಮಾತಿನ ಬಗ್ಗೆ ಎಲ್ಲೆಡೆ ತೀವ್ರ ಆಕ್ಷೇಪಣೆ ವ್ಯಕ್ತವಾಗಿದೆ. ವಿಧಾನ ಪರಿಷತ್ ಅಧಿವೇಶನ ನಡೆಯುತ್ತಿರುವಂತಹ ವೇಳೆ ಮಾಜಿ ಸಚಿವೆ, ಪರಿಷತ್ನ ಸದಸ್ಯೆಯಾಗಿರುವ ಉಮಾಶ್ರೀ ಅವರು ಮಾತನಾಡ್ತಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಾಪಸ್ ಪಡೆದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನ ಮರು ಜಾರಿಗೊಳಿಸಲು ನಿರ್ಣಯವನ್ನ ವಿಧಾನಸಭೆಯಲ್ಲಿ ಸರ್ಕಾರ ಅಂಗೀಕರಿಸಿದ್ದು ಸ್ವಾಗತಾರ್ಹ ಅಂತೇಳಿ ಹೇಳಿದ್ದಾರೆ. ಹೀಗೆ ಉಮಾಶ್ರೀ ಅವರು ತಮ್ಮ ಸರ್ಕಾರದ ನಿಲುವನ್ನ ತಮ್ಮದೇ ಆದಂತಹ ಮಾತಿನ ಲಹರಿಯಲ್ಲಿ ಸ್ವಾಗತ ಮಾಡಿದ್ದಾರೆ. ಹೇಳಿ ಕೇಳಿ ಉಮಾಶ್ರೀ ಅವರು ಕಲಾವಿದೆ ಆಗಿರೋದ್ರಿಂದ ತಮಗೆ ಒಲಿದು ಬಂದಿರುವ ಕಲೆಯನ್ನ ವಿಧಾನ ಪರಿಷತ್ನಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಮಾತಾಡಿದ್ದಾರೆ. ಆಗ ಕೂಡಲೇ ಮಧ್ಯ ಪ್ರವೇಶ ಮಾಡಿದಂತಹ ಸಭಾಪತಿಗಳು ಮಾತನಾಡ್ತಿದ್ದಂತ ಉಮಾಶ್ರೀ ಅವರಿಗೆ, ಏ ಉಮಾಶ್ರೀ ಕನ್ನಡ ತಿಳಿತದಲ್ಲ ನಿನಗ? ಏ ಉಮಾಶ್ರೀ ಸುಮ್ನೆ ಕೂತ್ಕೋ. ಇಲ್ಲಿ ನೀನೇನ್ ಸಿನಿಮಾ ಸ್ಟೈಲಲ್ಲಿ ಯಾಕೆ ಮಾತಾಡ್ತಿ? ಮೆಂಬರ್ ಆಗಿ ಮಾತಾಡು, ಸುಮ್ನೆ ಕೂತ್ಕೋ ಎಂದು ಹೊರಟ್ಟಿಯವರು ಗದರಿಸುವ ಭಾವದಲ್ಲಿ ಮಾತಾಡ್ತಾರೆ. ನೀ ಸಿನಿಮಾ ಸ್ಟೈಲ್ ಯಾಕೆ ಮಾತಾಡ್ತಿ? ಮೆಂಬರ್ ಅಂತ ಮಾತಾಡ, ಸಿನಿಮಾ ಜೊತೆ ಮಾತಾಡ್ತಾರೆ ಅವರು. ರವಿ ಸಿನಿಮಾ ಸಭಾಪತಿಗಳೇ, ಬೇರೆ ಯಾರು ಮಾತಾಡಿದ್ರು ಕೂಡ ಅದು ಬಹಳ ದೊಡ್ಡ ಘನತೆ ಇರುತ್ತಂತ ಒಂದು ಗೌರವ ಇರುತ್ತೆ ಮಾನ್ಯ ಸಭಾಪತಿಗಳೇ. ರವಿ ರವಿ ಹೇಳಿ ಮಾನ್ಯ ಸಭಾಪತಿಗಳ ಗೌರವ ಇರ್ಬೇಕಿಲ್ಲಿ ಸದಸ್ಯರು ನಾವು ಇಲ್ಲ. ಯಾರು ನಾಟಕ ಅಲ್ಲ, ನಿಮ್ಮಷ್ಟು ಸುಳ್ಳು ನಾಟಕ ಪ್ರಪಂಚದಲ್ಲೇ ಇಲ್ಲ. ಸಭಾಪತಿ ಪೀಠದಿಂದ ಏಕವಚನದಲ್ಲಿ ನೀನು ಸಿನಿಮಾ ಡೈಲಾಗ್ ಹೊಡಿಬೇಡ ಅಂತ ಹೇಳಿ ಸಿನಿಮಾ ಕಲಾವಿದರನ್ನ ಅವಮಾನ ಮಾಡಿದ್ದಾರೆ. ಸಭಾಪತಿಗಳ ಈ ನಡೆಗೆ ಸಾಹಿತಿಗಳು, ಚಿಂತಕರ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಇದು ಪುರುಷ ಅಹಂಕಾರದ ದರ್ಪದ ನಡೆ. ಒಂದು ಹೆಣ್ಣಿನ ದನಿಯನ್ನ, ಅವಳ ಘನತೆಯನ್ನ ಕುಗ್ಗಿಸುವ ಪ್ರಯತ್ನವಾಗಿದೆ. ಸಭಾಪತಿಗಳು ಉಮಾಶ್ರೀ ಅವರ ಬಳಿ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಲೇಖಕಿಯರು ಆಗ್ರಹಪಡಿಸಿದ್ದಾರೆ. ಇನ್ನು ಸಿನಿಮಾ ನಿರ್ದೇಶಕಿ ಸುಮನಾ ಕಿತ್ತೂರ್ ಕೂಡ ಹೊರಟ್ಟಿಯವರ ಈ ವಿಚಾರವಾಗಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಉಮಾಶ್ರೀ ಮೇಡಮ್ ಅವರೊಂದಿಗೆ ಸಭಾಪತಿ ಹೊರಟ್ಟಿಯವರು ಬಳಸಿದ ಭಾಷೆ ಶಿಸ್ತಿನ ಹೆಸರಿನ ಅಹಂಕಾರವಾಗಿತ್ತು. ಸಭಾಧ್ಯಕ್ಷರ ಕುರ್ಚಿ ಎನ್ನುವುದು ವ್ಯಂಗ್ಯಕ್ಕೆ ಅಲ್ಲ, ಗೌರವ, ಸಮತೋಲನ ಮತ್ತು ಸಂವಿಧಾನಾತ್ಮಕ ಶಿಷ್ಟಾಚಾರಕ್ಕೆ ಅನ್ನೋದನ್ನ ಅವರು ಮರೆತಂತೆ ಇತ್ತು. ಮಾತಿಗೆ ಉತ್ತರ ನೀಡದೆ ವ್ಯಕ್ತಿತ್ವವನ್ನ ಗುರುತಿಸುವುದು ಅಧಿಕಾರದ ದುರುಪಯೋಗ. ಇದು ಸ್ಟೇಜ್ ಅಲ್ಲ ಎನ್ನುವ ಹೊರಟ್ಟಿ ಮಾತು ಕೇವಲ ವ್ಯಕ್ತಿಗಲ್ಲ, ಕಲೆಯ ಬಗೆಗಿನ ಆಕೆಯ ಅಂತಃಸತ್ವವನ್ನ ಅಡಗಿಸುವ ದನಿಯಾಗಿತ್ತು. ಇಂತಹ ಅಸಂವೇದನಾ ಗಂಡಸೇಕೆ ಆ ಸ್ಥಾನವನ್ನ ಅಲಂಕರಿಸಿದ್ದಾರೆ ಎಂದು ಹೇಳಿದ್ದಾರೆ. ಮಾನ್ಯ ಸಭಾಪತಿ ಬಸವರಾಜ ಹೊರಟ್ಟಿ ಅವರೇ,
ವಿಧಾನ ಪರಿಷತ್ ಅನ್ನೋದು ಸಂವಿಧಾನದ ಶಕ್ತಿಯಾಗಿದೆ. ನೀವು ಹೇಗೆ ಸಂವಿಧಾನದ ಕಾರಣದಿಂದ ವಿಧಾನ ಪರಿಷತ್ನ ಸಭಾಪತಿ ಎನ್ನುವ ಮಹತ್ತರವಾದ ಸ್ಥಾನವನ್ನ ಅಲಂಕರಿಸಲು ಸಾಧ್ಯವಾಗಿದೆಯೋ ಅದೇ ರೀತಿ ಅದೇ ಸಂವಿಧಾನದ ಬಲದಿಂದ ಒಬ್ಬ ಮಹಿಳೆಯಾಗಿ ಕಲಾವಿದೆಯಾಗಿ ವಿಧಾನ ಪರಿಷತ್ನ ಸದಸ್ಯೆಯಾಗಿದ್ದಾರೆ ಅನ್ನೋದನ್ನ ನೀವು ಮರಿಬಾರ್ದಾಗಿತ್ತು. ಈ ಭಾರತದ ನೆಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೋದಕ್ಕಿಂತ ಮುಂಚೆ ಇಲ್ಲಿ ಹೆಣ್ಣನ್ನ ಅದೆಷ್ಟು ನಿಕೃಷ್ಟವಾಗಿ ನಡೆಸ್ಕೊಳ್ಳಾಗ್ತಾ ಇತ್ತು. ಅವಳ ಘನತೆ ಮತ್ತು ಬದುಕುವ ಹಕ್ಕನ್ನ, ಅವಳ ಆಯ್ಕೆಯನ್ನ ಕಸಿದುಕೊಳ್ಳಲಾಗ್ತಿತ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಹೆಣ್ಣಿಗೆ ಘನತೆ, ಗೌರವ, ಅಧಿಕಾರ, ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಸಂವಿಧಾನದ ಭಾಗವಾಗಿರುವ ಸಭಾಪತಿಗಳಾದ ನೀವೇ ಒಂದು ಹೆಣ್ಣಿನ ಬಗ್ಗೆ ಹಗುರವಾಗಿ ಮಾತನಾಡುವುದಲ್ಲದೆ ಅವರ ಕಲೆಯನ್ನ ಅಗೌರವ ಮಾಡುವುದು ಎಷ್ಟು ಸರಿ? ಇದು ನಿಮ್ಮ ಸ್ಥಾನಕ್ಕೆ ಶೋಭೆ ತರಬಲ್ಲದೆ. ಅಂದ ಹಾಗೆ ಕಲೆ ಎಲ್ಲರಿಗೂ ಒಲಿದು ಬರೋದಿಲ್ಲ. ಸಿನಿಮಾ, ರಂಗಭೂಮಿ ಕಲಾವಿದರಿಗೂ ಒಂದು ಘನತೆ, ಗೌರವ ಇದೆ. ಮಾನ್ಯ ಬಸವರಾಜ ಹೊರಟ್ಟಿ ಅವರೇ, ನೀವೊಮ್ಮೆ ಉಮಾಶ್ರೀ ಅವರ ಕಲಾ ಬದುಕಿನ ಅಗ್ನಿ ದಿವ್ಯದ ಹೋರಾಟವನ್ನ ಅರಿತರೆ ಉಮಾಶ್ರೀ ಅವರು ಏನು ಅಂತ ಅರ್ಥವಾಗಬಹುದು. ಮಾನ್ಯ ಬಸವರಾಜ ಹೊರಟ್ಟಿ ಅವರೇ, ಮೊದಲು ಉಮಾಶ್ರೀ ಅವರ ಬಳಿ ಕ್ಷಮೆ ಯಾಚಿಸಿ ನಿಮ್ಮ ಘನತೆಯನ್ನ ಕಾಯ್ದುಕೊಳ್ಳಿ. ಮುಂದಿನ ಮಾತಿನ ಮಂಥನದಲ್ಲಿ ಭೇಟಿಯಾಗ್ತಾನೆ. ನಮಸ್ಕಾರ.